ಅಂತ ಹಣವನ್ನು ನಾವು ಹಾಕಬೇಕು. ಜೂನ್ವರೆಗೆ ಹಾಕಿದ್ದೀವಿ. ಜುಲೈ ಆಗಸ್ಟ್ ಹಣವನ್ನು ಈಗ ಪ್ರಕ್ರಿಯೆ ಶುರುವಾಗಿದೆ. ಜೂನ್ ಹಣವನ್ನು ಹಾಕ್ತೀವಿ. ಆಮೇಲೆ ಆಗಸ್ಟ್ ಹಣವನ್ನು ಒಂದು ವಾರ ಬಿಟ್ಟು ಹಾಕ್ತೀವಿ. ಈಗಾಗಲೇ ಜೂನ್ ಹಣವನ್ನು ಜುಲೈ ಹಣದ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಆಮೇಲೆ ಒಂದು ವಾರ ಬಿಟ್ಟು ಆಗಸ್ಟ್ ಹಾಕ್ತೀವಿ. ಈಗ ನೀವು ಎಲ್ಲ ನೋಡಿದ್ದೀರ ನೌಕರಸ್ಥರು ಈಗ ಸೆಪ್ಟೆಂಬರ್ ಮುಗಿದ್ಮೇಲೆ ಸೆಪ್ಟೆಂಬರ್ನ ಒಂದು ಕ್ರೆಡಿಟು ಪೇಮೆಂಟು ಅಕ್ಟೋಬರ್ನಲ್ಲಾಗುತ್ತೆ. ಹಾಗೆ ಸೆಪ್ಟೆಂಬರ್ನ ಕ್ರೆಡಿಟು ಅಕ್ಟೋಬರ್ದಲ್ಲಿ ಮಾಡ್ತೀವಿ, ಅಕ್ಟೋಬರ್ನ ಕ್ರೆಡಿಟು ನವೆಂಬರ್ದಲ್ಲಿ ಮಾಡ್ತೀವಿ. ಬಟ್ ಯಾವುದೇ ಕಾರಣಕ್ಕೂ ಈ ಯೋಜನೆಗಳು 5 ಯೋಜನೆಗಳು ಬರೀ ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ಯಾವ ಕಾರಣಕ್ಕೂ ನಿಲ್ಲದೆ. ಎಸ್, ಕೇಳಿಸ್ಕೊಂಡ್ರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಏನಂತ ಹೇಳಿದ್ರು. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಜುಲೈ ಮಂತಿನ ಹಣ ಏನಿದೆ ಅದು ಆಲ್ರೆಡಿ ರಿಲೀಸ್ ಮಾಡೋಕ್ಕೆ ಅಂದರೆ ಪ್ರಕ್ರಿಯೆ ಶುರುವಾಗಿದೆ ಅಂತ ಕೂಡ ಹೇಳಿದ್ದಾರೆ. ಅಂದರೆ ಇಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಅಮೌಂಟು ಆಲ್ರೆಡಿ ಟ್ರಾನ್ಸ್ಫರ್ ಆಗಿದೆ. ಅವರು ಅದನ್ನು DBT ಮುಖಾಂತರ ನಿಮ್ಮ ಒಂದು ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಪ್ರಕ್ರಿಯೆ ಆಲ್ರೆಡಿ ಶುರುವಾಗಿದೆ ಅಂತ ಹೇಳಿದ್ದಾರೆ. ಹಾಗೆಯೇ ಆಗಸ್ಟ್ ಮಂತಿನ ಹಣ ನಿಮ್ಗೆ ಏನು ಬರಬೇಕು ಆ ಒಂದು ಕಂತಿನ ಹಣವನ್ನು 1 ವಾರದ ನಂತರ ನಾವು ಹಾಕ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಅವ್ರು ಇನ್ನೊಂದು ಮಾತು ಹೇಳ್ತಾರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವಾಗಲೂ ಅಷ್ಟೇ 1 ಮಂತ್ ಆದಮೇಲೆ ಅಲ್ವಾ ನಿಮಗೆ ಪೇಮೆಂಟ್ ಬರೋದು. ಅಂದರೆ ಅಕ್ಟೋಬರ್ ಆದಮೇಲೆ ನವಂಬರ್ ಪೇಮೆಂಟ್ ಬರುತ್ತೆ. ಹಾಗೆ ಸೆಪ್ಟೆಂಬರ್ ಮಂತಿನ ಆದಮೇಲೆ ಅಕ್ಟೋಬರ್ಗೆ ಅದು ಕ್ರೆಡಿಟ್ ಆಗುತ್ತೆ. ಅಂದರೆ ಅಕ್ಟೋಬರಲ್ಲಿ ನಿಮಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಈಗ ನೀವು ತಿಳ್ಕೊಬೇಕು, ಜುಲೈದು ಆಲ್ರೆಡಿ ಪ್ರಕ್ರಿಯೆ ಶುರುವಾಗಿದೆ, ಆಗಸ್ಟು 1 ವಾರ ಅಂತ ಆದಮೇಲೆ ಆಗ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಹೇಳಿರೋ ಹಾಗೆಯೇ ಸೆಪ್ಟೆಂಬರ್ ಅಮೌಂಟ್ ಏನಿದೆ ಅದನ್ನು ಅಕ್ಟೋಬರಲ್ಲಿ ಆಗ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ಇದು ಒನ್ ಆಫ್ ದ ಗುಡ್ ನ್ಯೂಸ್ ಕೂಡ ಆಗಿದೆ ನಿಮ್ಮೆಲ್ಲರಿಗೂ. ಯಾಕಂದರೆ ನಿಮಗೆ ಜುಲೈ ಹಣ ಆಲ್ರೆಡಿ ರಿಲೀಸ್ ಆಗ್ತಾ ಇದೆ. ಅಂದರೆ DBT ಮುಖಾಂತರ ನಾವು ಪ್ರಕ್ರಿಯೆನ ಶುರು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ನೆಕ್ಸ್ಟ್ ವೀಕಲ್ಲಿ ಹಣ ಬರೋ ಸಾಧ್ಯತೆ ಇದೆ, ಅಂದರೆ ಸೋಮವಾರದ ಮೇಲೆ. ಸೊ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ, ಆಲ್ರೆಡಿ ಕನ್ಫರ್ಮ್ ಮಾಡಿದ್ದಾರೆ. ಇದು ಅಫಿಷಿಯಲ್ ಆಗಿ ಅವರೇ ಕನ್ಫರ್ಮ್ ಮಾಡಿರೋದು. ಹಾಗೆಯೇ ಆಗಸ್ಟ್ ಹಣನ 1 ವಾರ ಆದಮೇಲೆ ಆಗ್ತೀವಿ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಏನಾದರೂ ಅಫಿಷಿಯಲ್ ನೋಟಿಫಿಕೇಶನ್ ಬಂದರೆ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಮಾಡ್ತೀನಿ. ಓಕೆನಾ? ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಏನೇ ಒಂದು ಕರ್ನಾಟಕ ಸರ್ಕಾರದ ಅಪ್ಡೇಟ್ ಬಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಅಪ್ಡೇಟ್ ಮಾಡ್ತೀನಿ. ಅದು ಯಾವುದ್ರ ಬಗ್ಗೆನೇ ಆಗಿರೋದು, ಫೈನಾನ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಯೋಜನೆಗಳ ಅಂದರೆ ಸ್ಕೀಮ್ಗಳ ಬಗ್ಗೆ ಆಗಿರ್ಬೋದು, ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಹಾಗೇನೇ ಇಲ್ಲಿ ನಿಮ್ಗೆ ಇನ್ನೊಂದು ಡೌಟ್ ಇದೆ. ಸೊ ಸೆಪ್ಟೆಂಬರ್ ಕೂಡ ಕಂಪ್ಲೀಟ್ ಆಗಿದೆ, ಆ ಹಣ ಯಾವಾಗ ಬರುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೆಪ್ಟೆಂಬರ್ ಹಣ ಏನಿದೆ ಅದನ್ನು ನಾವು ಅಕ್ಟೋಬರಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಅವರು ಜುಲೈ ಹಣನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಫಸ್ಟು ಜುಲೈ ಹಣ ನಿಮ್ಮ ಖಾತೆಗಳಿಗೆ ಬರಲಿ ನೆಕ್ಸ್ಟ್ ವೀಕಲ್ಲಿ. ಸೊ ಅದಾದ ನಂತರ 1 ವಾರ ಅಂದರೆ 1 ವಾರ ಆದಮೇಲೆ ನಾವು ಆಗಸ್ಟ್ ಹಣನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ಫಸ್ಟ್ ವೀಕಲ್ಲಿ ಜುಲೈ ಹಣ ಬರುತ್ತೆ. ಸೊ ಸೆಕೆಂಡ್ ವೀಕಲ್ಲಿ ನಿಮಗೆ ಆಗಸ್ಟ್ ಹಣ ಬರೋ ಚಾನ್ಸಸ್ ಇದೆ. ಅಂದರೆ 15ರ ಒಳಗೆ ನಿಮಗೆ ಆಗಸ್ಟ್ ಕಂತಿನ ಹಣ ಏನಿದೆ ಅದು ಬರೋ ಚಾನ್ಸಸ್ ಕೂಡ ನಿಮಗೆ ಇದೆ. ಅದಾದ ನಂತರ ನಿಮಗೆ ಸೆಪ್ಟೆಂಬರ್ ಹಣ ಏನಿದೆ ಅಂದರೆ ಸೆಪ್ಟೆಂಬರ್ ಕಂತಿನ ಹಣ ಏನಿದೆ ಅದು ನಿಮಗೆ ಅಕ್ಟೋಬರಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ನೀವು ಅದಕ್ಕೆ ಅಕ್ಟೋಬರ್ ಎಂಡ್ವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ಅಂತ ಅನಿಸುತ್ತೆ. ಬಿಕಾಸ್ ಯಾವುದೇ ರೀತಿ ಒಂದು ಅಫಿಷಿಯಲ್ ಕನ್ಫರ್ಮೇಷನ್ ಕೂಡ ಬಂದಿಲ್ಲ. ಸೊ ಕಾದು ನೋಡೋಣ ಯಾವಾಗ ಬರುತ್ತೆ. ಸೊ ಜುಲೈ ಹಣ ನಿಮಗೆ ನೆಕ್ಸ್ಟ್ ವೀಕಲ್ಲಿ ಸಿಗುತ್ತೆ ಅಂತ ಹೇಳಿದರೆ ಅದನ್ನು ಚೆಕ್ ಮಾಡಿ ನೀವು ಕನ್ಫರ್ಮ್ ಮಾಡ್ಕೋಬೋದು. ಇನ್ ಕೇಸ್ ಏನಾದರೂ ನಿಮಗೆ ಬಂದಿಲ್ಲ ಅಂದರೆ ನೀವು ಹತ್ತಿರ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಏನಿದೆ ತಾಲೂಕು ಲೆವೆಲಲ್ಲಿ ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಯಾಕೆ ಬಂದಿಲ್ಲ ಅಂತ. ಓಕೆನಾ? ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು. ಥ್ಯಾಂಕ್ ಯು.